ಹಾಯ್ ಓಕೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ನೀಟ್ ಸ್ಟೂಡೆಂಟ್ಗೆ ಆಗಿರ್ತದೆ. ಸೊ ನೀಟ್ ಸ್ಟೂಡೆಂಟ್ ಈ ವರ್ಷದ ಒಂದು ಕಟ್ ಆಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ರೀತಿ ಆಗ್ಬೋದು ಅಂತ ಒಂದು ಅನಾಲಿಸಿಸ್ ಮಾಡಿರೋದು. ಸೊ ಕನ್ನಡ ರಾಕೇಶ್ ಯೂಟ್ಯೂಬ್ ಚಾನಲ್ ನೋಡಿರ್ತೀರ. ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ಏನಂತಂದ್ರೆ ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರನ್ನ ಬದಲು ಯಾವ ರೀತಿ ಆಗುತ್ತೆ ಆಲ್ಮೋಸ್ಟ್ ಆಜುಬಾಜು ಆಗ್ತಿರುತ್ತೆ ಅಷ್ಟೇ ಹೊರತು ನೀವು ಅಜಿಜಾಂತ ವ್ಯತ್ಯಾಸ ಅಂದರೆ 1.5 ಲ್ಯಾಕ್ ಕಟ್ ಆಫ್ ನಿಂತಿರೋದು ಸ್ವಲ್ಪ ಒಂದು 4-5 ಸಾವಿರ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಬಟ್ 2 ಲಕ್ಷಕ್ಕೆ ಸಿಗುತ್ತೆ, 2.5 ಲಕ್ಷಕ್ಕೂ ಅಷ್ಟೊಂದು ಡಿಕ್ರೀಸ್ ಆಗಿದೆ ಅಂತ ಅಷ್ಟೊಂದು ಆಗಿರಲ್ಲ. ಸೊ ಪ್ರಾಕ್ಟಿಕಲ್ ಥಿಂಕ್ ಮಾಡಿಕೊಂಡು ಯೋಚನೆ ಮಾಡಿ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ. ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಯಾವುದೋ ಒಂದು ಕ್ಯಾಟಗರಿ ಇದ್ದೀರಾ, ಸೊ 1,50,000ಕ್ಕೆ ಆ ಕಟ್ ಆಫ್ ನಿಂತಿತ್ತು ಹೋದ ವರ್ಷ. ಈ ವರ್ಷ ನಿಮ್ದು 2 ಲಕ್ಷ ಮೇಲೆ ಇತ್ತಂತಂದರೆ ಸೊ ಕಳಿಸ್ಬಿಡಿ. ನೀವು ಲಾಂಗ್ ಟರ್ಮ್ ಮಾಡ್ಬೇಕು ಅನ್ಕೊಂಡ್ರೆ ಇವಾಗಲೇ ಕಳಿಸ್ಬಿಡಿ, ಟೈಮ್ ಎಷ್ಟದು ಆಯಿತಾ. ಸರಿ, ಇವಾಗ ಕರ್ನಾಟಕ ನೀಟ್ UG ಕಟ್ ಆಫ್ ಅನಲೈಸಿಸ್ ಬಗ್ಗೆ ಸೊ ಸೋರ್ಸಸ್ ಬಂದುಬಿಟ್ಟು ನಿಮ್ದು ಈಗಾಗಲೇ ಮೆರಿಟ್ ಲಿಸ್ಟ್ ಏನು ಬಿಟ್ಟಿದ್ದಾರೆ ನೋಡಿ. ನಿನ್ನೆ ಎಲ್ಲನೂ ಕೂಡ ಸ್ಟೇಟ್ ವೈಸ್ದು ಪ್ರತಿಯೊಂದು ಸ್ಟೂಡೆಂಟ್ದು ಕೂಡ ಕಟ್ ಆಫ್ ಅನ್ನೋದು ಮೆರಿಟ್ ಲಿಸ್ಟ್ ಬಿಟ್ಟರು. ಅದನ್ನು ಬೇಸ್ಡ್ ಇಟ್ಕೊಂಡು ಸೊ ನಿಮಗೆ ಕಟ್ ಆಫ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ 1.5 ಲ್ಯಾಕ್ದು ಏನು ಕೋಟಾ ಇರ್ತದೋ ಗೌರ್ಮೆಂಟ್ ಸೀಟ್ದು ಅದನ್ನು ಅಷ್ಟೇ ಕಂಪ್ಲೀಟ್ ಮಾಡ್ತಾ ಇರೋದು. ಸೊ ಕೀ ಫ್ಯಾಕ್ಟರ್ಸ್ ಬಂದು ಏನೇನು ಕಾಣಿಸ್ತಿದೆ ನೋಡಿ. ಲೋವರ್ ಕ್ಯಾಂಡಿಡೇಟ್ ಫುಲ್ ನೋಡಿ, ಹೋದ ವರ್ಷ ನಿಮಗೆ ಎಲಿಜಿಬಲ್ ಕ್ಯಾಂಡಿಡೇಟ್ ಕರ್ನಾಟಕದಲ್ಲಿ 87,000 ಸ್ಟೂಡೆಂಟ್ ಇದ್ರು. ಬಟ್ ಈ ಸರ್ತಿ 69,000 ಇದ್ದಾರೆ. ಸೊ ಇದು ಖುಷಿ ವಿಚಾರನೆ ಪಡ್ಬೇಕು ನೀವು ಆಯಿತಾ. ಸೊ ಯಾಕಂದರೆ ಸುಮಾರು ಎಷ್ಟು ಸಾವಿರ ಕಡಿಮೆ ಆಗ್ತಿದೆ ನೋಡಿ. ಭಾಳಷ್ಟು ನಿಮ್ಗೆ ಏನಂತಂದರೆ ಭಾಳ ಕಡಿಮೆ ಆಗಿದೆ. ಓಕೆ, ಸುಮಾರು ನೋಡಿ 18,000 ನಿಯರ್ ಏನಾಗ್ತಿದೆ ನಿಮಗೆ ಅಂತಂದರೆ ಭಾಳಷ್ಟು ನಿಮ್ಗೆ ಏನಾಗ್ತದೆ ವ್ಯತ್ಯಾಸ ಕಾಣಿಸ್ತಿದೆ. ಅಷ್ಟೊಂದು ಕಡಿಮೆ ಇದೆಲ್ಲ ಬರ್ತಾರೆ ಅಂತ ಅನ್ಬೋದು. ಬಟ್ ನಿಮಗೆ MCCಯಲ್ಲಿ ಹೋಗುವಾಗ ನಮ್ಮ ಕರ್ನಾಟಕ ಸ್ಟೂಡೆಂಟು ಕಡಿಮೆ ಹೋಗ್ತಾರೆ. ಸೊ ಇದು ರಾ ಫ್ಯಾಕ್ಟರ್ ಆಯಿತಾ. ಸೊ ಹಂಗಾಗಿ ಇದೇನೇ ಒಂದು ಮಾತಾಡ್ಲಿಕ್ಕೆ ಹೋದಾಗ ಕೂಡ ಕಟ್ ಆಫ್ ಏನೋ ಕೂಡ ಸ್ವಲ್ಪ ಹಾಗೆ ಆಗುತ್ತೆ. ಓಕೆ, ಆ್ಯಕ್ಚುಲಿ ಯಾಕಂದರೆ ಸೀಟ್ ಕೂಡ ಇನ್ಕ್ರೀಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಅದನ್ನ ಇಟ್ಕೊಂಡು ನಿಮ್ಗೆ ಏನಾದರೂ ಮಾಡ್ಲಿಕ್ಕೆ ಹೋತಂದರೆ ಕಟ್ ಆಫು ಈ ರೀತಿ ಆಗ್ಬೋದು ಅಂತಂದು ಅಂದಾಜು ಆಯಿತಾ. ಹಿಂಗೆ ಆಗಬೇಕಂತ ಏನಿಲ್ಲ. ಸೊ ಈಗ ಮೊದಲಲ್ಲಿ ಕ್ಯಾಟಗರಿ ವೈಸ್ ನೋಡ್ಕೊತ ಹೋದಾಗ ಜನರಲ್ ಮೆರಿಟಲ್ಲಿ ಓಕೆ, ಜನರಲ್ ಮೆರಿಟಲ್ಲಿ ಸೊ ನಿಮಗೆ ಮೊದಲಕ್ಕೆ ಜನರಲ್ ಮೆರಿಟಲ್ಲಿ ಅನ್ರಿಸರ್ವ್ಡ್ ಒಳಗಡೆ ನಿಮ್ಗೆ ಏನು ಕಾಣಿಸ್ತಿದೆ ಕಟ್ ಆಫು 81,000ರಿಂದ 85,000 ಆಗ್ಬೋದು ಇನ್ ಬಿಟ್ವೀನ್ ಅಂತಂದು ಎಕ್ಸ್ಪೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಆಜುಬಾಜು ಆಗುತ್ತೆ ಅಂತಂದು. ಸೊ ಹಿಂಗೆ ಆಗಬೇಕಂತ ಏನಿಲ್ಲ. ಆ್ಯಂಡ್ GMR ತೊಗೊಂತಂದರೆ 1 ಲಕ್ಷದವರೆಗೂ ಕೂಡ ಹೋಗ್ಬೋದು. ಆ್ಯಂಡ್ GMK ತೊಗೊಂತಂದರೆ 1,32,000ರಿಂದ 1,35,000 ಕೂಡ ಹೋಗ್ಬೋದು. ಆ್ಯಂಡ್ GMS ತೊಗೊಂಡ್ರೆ 98,000ರಿಂದ 1 ಲಕ್ಷದವರೆಗೂ ಕೂಡ ಹೋಗ್ಬೋದು. ಆ್ಯಂಡ್ GMRH ಅದರಲ್ಲಿ ತೊಗೊಂಡ್ರೆ ಅಂದರೆ GM ರೂರಲ್ ಪ್ಲಸ್ HK ರಿಸರ್ವೇಷನ್ ತೊಗೊಂಡ್ರೆ 1,16,000ರಿಂದ 1,20,000 ಕೂಡ ಹೋಗ್ಬೋದು. ಆ್ಯಂಡ್ ಲಾಸ್ಟ್ GM ಕನ್ನಡ ಮೀಡಿಯಂ ಪ್ಲಸ್ HK ರಿಸರ್ವೇಷನ್ ಇತ್ತಂದರೆ 1,47,000ರಿಂದ 1,50,000 ಕೂಡ ಹೋಗ್ಬೋದು. ಇದು ಆಲ್ ಇಂಡಿಯಾ ರ್ಯಾಂಕ್ ಆಯಿತಾ. ಸೊ ನೆಕ್ಸ್ಟ್ ನಿಮಗೆ ಕ್ಯಾಟಗರಿ ವೈಸ್ ನೆಕ್ಸ್ಟ್ ಹೋಗ್ತದಂದರೆ 3A ಕ್ಯಾಟಗರಿ ಒಳಗೆ ಹೋಗ್ತಂದರೆ 3A ಜನರಲ್ ಹೋಯ್ತಂತಂದರೆ ಅದರಲ್ಲಿ 83,000ರಿಂದ 85,000 ಆಗ್ಬೋದು. ಆ್ಯಂಡ್ 3A ರೂರಲ್ ಹೋಗ್ತಂದರೆ ನಿಮಗೆ 89,000ರಿಂದ 95,000 ಹೋಗ್ಬೋದು. ಆ್ಯಂಡ್ 3A ಕನ್ನಡ ಓಕೆ, 3A ಕನ್ನಡ ಮೀಡಿಯಂ ಇತ್ತಂದರೆ 1,25,000ರಿಂದ 1,30,000. ಆ್ಯಂಡ್ 3A HK ಇತ್ತಂತಂದರೆ ನಿಮಗೆ 1 ಲಕ್ಷದಿಂದ 1,05,000 ಕೂಡ ಹೋಗ್ಬೋದು. ಇಷ್ಟು ಓಕೆ. ನೆಕ್ಸ್ಟ್ 3Bದಲ್ಲಿ ಮಾತಾಡೋದು 3B ಜನರಲ್ ಹೋತಂದರೆ 84, ಅಲ್ಲೇ ಅಷ್ಟೇ 84ರಿಂದ 86,000 ಅಷ್ಟೇ ಆಜುಬಾಜು ಆಗ್ತಾ ಇರ್ತದೆ. ಎಲ್ಲರೂ 80ರಿಂದ 85,000 ಅಂತ ಏನು ಕರಿತಿರ್ತೀವಿ ಅಷ್ಟೇ. ಅಲ್ಲೇ 80,000 ಮೇಲೆ 90,000 ಒಳಗಡೆ ಇರುತ್ತೆ. ಆ್ಯಂಡ್ 3B ರೂರಲ್ ಹೋತಂದರೆ 94,000ರಿಂದ 95,000. ಆ್ಯಂಡ್ 3B HK ಅಂತಂದರೆ 97,000ರಿಂದ 1 ಲಕ್ಷದವರೆಗೂ ಕೂಡ ಹೋಗ್ಬೋದು. ಸರಿ, ನಿಮಗೆ ಕ್ಯಾಟಗರಿ 1 ಇತ್ತಂತಂದರೆ ನೀವು ಸ್ವಲ್ಪ ನಿಮಗೆ ಬೆಟರ್ 1,05,000ರಿಂದ 1,10,000 ಕೂಡ ಹೋಗ್ತದೆ. ಆ್ಯಂಡ್ ಕ್ಯಾಟಗರಿ 1 ಇದು ರೂರಲ್ ಇತ್ತಂದರೆ 1,10,000 ಕೂಡ ಹೋಗ್ಬೋದು. ಓಕೆ, ಆ್ಯಂಡ್ ಕ್ಯಾಟಗರಿ 1 ಇದು ಕನ್ನಡ ಮೀಡಿಯಂ ಇತ್ತಂದರೆ 1,40,000ರಿಂದ 1,80,000 ಹಿಂಗೆ ಡಿಫ್ರೆನ್ಸ್ ಭಾಳ ಡಿಫ್ರೆನ್ಸ್ ತೊಗೊಂಡಿದ್ದೀವಿ. ಯಾಕಂದರೆ ಎಕ್ಸಾಕ್ಟ್ ಸಿಗೋಲ್ಲ ಸ್ವಲ್ಪ ಆ ಟೈಮ್ ಒಳಗಡೆ. ಸರಿ, ನೆಕ್ಸ್ಟ್ 2A ಜನರಲ್ ತೊಗೊಂತಂದರೆ 1,03,000ರಿಂದ 1,05,000 ಕೂಡ ಹೋಗ್ಬೋದು. ಆ್ಯಂಡ್ 2A ರೂರಲ್ ಇತ್ತಂದರೆ 1,05,000 ಕೂಡ ಹೋಗ್ಬೋದು. ಆ್ಯಂಡ್ 2A ಕನ್ನಡ ಇತ್ತಂತಂದರೆ 1,30,000 ಕೂಡ ಹೋಗ್ಬೋದು. ಆ್ಯಂಡ್ 2A HK ಇತ್ತಂತಂದರೆ 1,17,000ರಿಂದ 1,20,000 ಕೂಡ ಹೋಗಬಹುದು. ಇಷ್ಟು 2Aದು. ನೆಕ್ಸ್ಟ್ 2B ಜನರಲ್ ನೋಡ್ತಾ ಹೋತಂದರೆ ನಿಮಗೆ 90,000 ಕೂಡ ಹೋಗ್ಬೋದು ಜನರಲ್ ಒಳಗಡೆ. ಓಕೆ, ಅಂದರೆ ಎಲ್ಲ ನಾವು ಇಷ್ಟೊತ್ತು 85 ಅಥವಾ 80-85,000 ಹೇಳ್ತಿದ್ವಿ. ಬಟ್ 90,000 ಕೂಡ ಹೋಗ್ಬೋದು 2Bದವ್ರಿಗೆ. ಆ್ಯಂಡ್ 2B ರೂರಲ್ ಇತ್ತಂದರೆ 1,10,000 ಕೂಡ ಹೋಗ್ಬೋದು. ಆ್ಯಂಡ್ 2B ಕನ್ನಡ ಇತ್ತಂದರೆ 1,40,000 ಕೂಡ ಹೋಗ್ಬೋದು. ಆ್ಯಂಡ್ SC ಜನರಲ್ ಇತ್ತಂದರೆ 2,40,000 ಜಾಸ್ತಿ ಆಯಿತು. ಓಕೆ, ಅಂದರೆ SC ಸ್ಟೂಡೆಂಟ್ಗೆ ಜನರಲ್ ತೊಗೊತದ್ದು ಬಟ್ ಜಾಸ್ತಿ ಆಗ್ತಾ ಬರ್ತದೆ. ಬಟ್ ಆದಷ್ಟು ಇದನ್ನು ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬಟ್ ಆಯಿತಾ. ಸರಿ, ನೆಕ್ಸ್ಟ್ ನಿಮಗೆ SC ವಿತ್ ರೂರಲ್ ವಿತ್ HK ತೊಗೊಂತಂದರೆ 2,50,000ರಿಂದ 2,55,000 ಕೂಡ ಹೋಗ್ಬೋದು. ಆ್ಯಂಡ್ SC ಕನ್ನಡ ಇತ್ತಂದರೆ 3 ಲಕ್ಷ. ಇದು ಜಾಸ್ತಿ ತೊಗೋದಿದ್ದೀನಿ, ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಇವನ್ನ. ಸೊ ST ಜನರಲ್ ಇತ್ತಂತಂದರೆ ನಿಮಗೆ SC ಮುಗಿತದೆ ಹೋಗ್ತಾ. ಇದು SC ಕನ್ನಡ 3 ಲಕ್ಷ ತೊಗೊಂಡಿದ್ದೀವಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಬೆಟರ್. ಓಕೆ,
ST ಜನರಲ್ ತೊಗೊರಿ 2,45,000 ಕೂಡ ಹೋಗ್ಬೋದು ಅಂತಂದು. ಆ್ಯಂಡ್ ST ರೂರಲ್ ಇತ್ತಂದರೆ 2,60,000 ಕೂಡ ಹೋಗ್ಬೋದು ಅಂತಂದು. ಆ್ಯಂಡ್ ST ಕನ್ನಡ ಇತ್ತಂದರೆ 3,00,000 ಕೂಡ ಹೋಗ್ಬೋದು ಅಂತಂದು. ಓಕೆ, ಸೊ ಹಿಂಗೆ ಆಗಬೇಕಂತ ಏನಿಲ್ಲ, ಬಟ್ ಆದಷ್ಟು ಏನಂತಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ದಿಸ್ ಕಟ್ ಆಫ್ ಏನು ಕಾಣಿಸ್ತಿದೆ ಅಂತಂದರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ಸ್ ಆ್ಯಂಡ್ ಗೌರ್ಮೆಂಟ್ ಕೋಟಾ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ ವಿತ್ ಅನ್ ಅಪ್ರಾಕ್ಸಿಮೇಟ್ ಫೀ ಸ್ಟ್ರಕ್ಚರ್ ಆಫ್ 1.5 lakhs per year ಆಯಿತಾ. ಅಂದರೆ ಪ್ರೈವೇಟ್ ಕಾಲೇಜ್ ಒಳಗಡೆ ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಒಳಗಡೆ 65,000 ಏನಿದೆ ಅದು, ಮತ್ತು ಪ್ರೈವೇಟ್ ಕಾಲೇಜ್ ಒಳಗಡೆ 1.5 lakh ಏನಿದೆ ಅದನ್ನು ಮಾತಾಡಿದ್ದೀನಿ ನಾನು ಅಷ್ಟೇ. ಸರಿ, ಸೊ ಹಿಂಗೆ ಆಗಬೇಕಂತ ಏನಿಲ್ಲ, ಬಟ್ ಆಲ್ಮೋಸ್ಟ್ ಈ ರೀತಿ ಆಗ್ಬೋದು ಅಂತಂದು ಕ್ಯಾಟಗರಿ ವೈಸ್ ಮಾಡ್ಯಾರದು. ಸೊ ನೋಡಿ, ನೀವು ಫಾರ್ ಎಕ್ಸಾಂಪಲ್ ಏನಂತಂದ್ರೆ ನಿಮ್ಗೆ ಅರ್ಥ ಮಾಡಿಸೋದು ಅಂತಂದ್ರೆ ಇದ್ರ ಮೂಲಕ ನಿಮಗೆ ಜನರಲ್ ಇದ್ದೀರಾ, ನಿಮಗೆ 80 ಅಂದರೆ 85,000, ನಿಮ್ದು 2 ಲಕ್ಷ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಜನರಲ್ ಬಂದುಬಿಟ್ಟು ಅಂದರೆ ಜನರಲ್ ಮೆರಿಟಲ್ಲಿ ಬಂದು 2 ಲಕ್ಷ ರ್ಯಾಂಕ್ ಇತ್ತು. ಈ ವರ್ಷ ಮತ್ತು ಭಾಳಷ್ಟು ಡಿಗ್ರೀಸ್ ಆಗಿದ್ದೆಲ್ಲ ಬರ್ತಾರೆ 2 ಲಕ್ಷ ಅಂತಂದರೆ ಓಕೆನಾ ತಂದ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಅಷ್ಟೊಂದು ವ್ಯತ್ಯಾಸ ಆಗಲ್ಲ. ಓಕೆ, ಇದು ನೀವು ಫಾರ್ ಎಕ್ಸಾಂಪಲ್ ನೀವು ಏನೋ 70,000 ಇದ್ರೋ ಅಥವಾ 80,000 ಒಳಗೆ ಅಷ್ಟೇ ಇದ್ರೋ ಅಂತಂದರೆ ರೌಂಡ್ ಫಿಗರ್ ಅಂತ ಹೆಂಗಾಯ್ತು, ಅಲ್ಲಿ ತಂದರೆ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿ. ಸೊ ನೀವು ದೂರ ಇತ್ತಂತಂದರೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅನ್ನೋದಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 3A ಕ್ಯಾಟಗರಿ ಸ್ಟೂಡೆಂಟ್ ಇದ್ದಾನೆ. ಓಕೆ, 3A ಕ್ಯಾಟಗರಿ ಇದ್ದಾನೆ, 3A ವಿತ್ ಮತ್ತು ಕನ್ನಡ ಮೀಡಿಯಮ್ ಇದ್ದಾನೆ. ಓಕೆ, ನಿಮಗೆ ರ್ಯಾಂಕು 1,30,000 ಕೂಡ ಹೇಳಿದ್ದೀನಿ. ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ 1,50,000 ಇತ್ತಂತಂದರೆ ಸೊ ನಿಮಗೆ ಆಗಲ್ಲ ರೀ, ಯಾಕಂದ್ರೆ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಓಕೆ, ಭಾಳ ಅಷ್ಟೊಂದು ಡಿಗ್ರೀಸ್ ಆಗುತ್ತೆ ಅನ್ನೋದು ಅಷ್ಟೊಂದು ಆಗ್ತಿರಲ್ಲ ಆಯಿತಾ. ಸರಿ, ಹೋಪ್ ವಿಡಿಯೋ ಅರ್ಥ ಆಯ್ತು ಅಂತಂದು. ಸೊ ಬೆಟರ್ ನಮ್ಮ ಕನ್ನಡ ರಾಕೇಶ್ ಯೂಟ್ಯೂಬ್ ಚಾನಲ್ ಕೂಡ ನೋಡ್ಕೋರಿ, ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಥ್ಯಾಂಕ್ ಯು.